20 ಕೋಟಿ ಬೆಲೆ ಬಾಳುವಂತಹ ಒಂದು ಬೀಡ್ ತಳಿ. ಹೌದು. ಅದನ್ನ ಹೈದರಾಬಾದ್ನವರಿಂದ ಪರ್ಚೇಸ್ ಮಾಡಿ ಹೌದು ಅದರಿಂದ 32 ಪದಕಗಳನ್ನ ಪಡೆದ್ರಿ. ಹೌದು. ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್, ಇವಾಗ ಒಂದು ವಸ್ತು ಇರುತ್ತೆ ಸರ್, ಅಂದರೆ ಅದನ್ನು ರೇರ್ ಬ್ರೀಡ್ ಇರುತ್ತೆ, ಇಲ್ಲ ಅದು ಅದರಲ್ಲಿ ಏನೋ ತಾಕತ್ತಿದೆ ಅನ್ನೋದು ನನಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆದರೆ ಅದು ಇಟ್ಕೊಂಡಿರೋರ್ಗೂ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ. ನಾನೇನು ಮಾಡ್ತೀನಿ, ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಓವರಾಗಿ ಎಕ್ಸೈಟ್ ಆಗಿ ಈ ನಾಯಿ ಸಖತ್ತಾಗಿದೆ ಕುಡಿ 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 ಅಂದರೆ ಇನ್ನೂ ರೇಟ್ ರೈಸ್ ಮಾಡ್ತಾರೆ. ನಾನೇನು ಮಾಡ್ತೀನಿ ಅಂದರೆ ಕಾಯ್ದುಬಿಟ್ಟು ಹೊಡಿತೀನಿ ಅಂದರೆ ನಾನು ಮಾತಾಡಲ್ಲ, ನನಗೆ ಅಂದರೆ ರೇಟ್ ಜಾಸ್ತಿ ಹೇಳ್ತಾರೆ. ಅದಕ್ಕೇನು ಮಾಡ್ತೀನಿ, ಬೇರೆ ಬ್ರೋಕರ್ಸು ಆಂಧ್ರಲ್ಲಿ ಇರ್ತಾರಲ್ಲ ಅವ್ರನ್ನ ಬಿಟ್ಟೆ, ಒಬ್ಬ ಡ್ರಾಗ್ ಟ್ರೈನರ್ನ ಬಿಟ್ಬಿಟ್ಟು ಸುಮ್ಮನೆ ಅದನ್ನು ಹಿಂಗಾರ ಮಾಡಿ ಕಂಡಮ್ ಮಾಡಿ ಇಸ್ಕೊಡು ಅಂತ. ಅವರು ಕೊಡಕ್ಕೆ ರೆಡಿ ಇಲ್ಲ, ಮಾರಕ್ಕೆ ರೆಡಿ ಇಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಅಷ್ಟೇ ಅವ್ರಿಗೆ ಗೊತ್ತು. ಆದರೆ ಅದು 4 ಗೋಡೆ ಮಧ್ಯೆ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು. ಅಂದರೆ ಅವ್ರ ಪಕ್ಕದ ಕಾಂಪೌಂಡ್ ಅವ್ರಿಗೂ ಆ ನಾಯಿ ಅಷ್ಟು ಚೆನ್ನಾಗಿರೋದು ಅದ್ರೊಳಗಿದೆ ಅನ್ನೋದು ಗೊತ್ತಿರಲಿಲ್ಲ ಅವ್ರಿಗೆ. ನಾನು ಏನೋ ಯಾರೋ ಹೇಳ್ತಾರೆ ಅಂತ ಹೋಗಿ ಸುಮ್ಮನೆ ನೋಡ್ಕೊಳಕ್ಕೆ ಆಂಧ್ರಾಗೆ ಹೋದಾಗ, ಏನೋ ಬೇರೆ ಫಂಕ್ಷನ್ಗೆ ಹೋದಾಗ ನೋಡೋಕೆ ಹೋಗಿರ್ತೀನಿ. ಅದು ಹುಚ್ಚಿಡ್ದು ಬಿಡುತ್ತೆ ನನಗೆ, ಯಪ್ಪ ಏನಾರ ಮಾಡಿ ಹೊಡಿಬೇಕು ಅಂತ. ಅದು ಓನರ್ ಮುಂದೆ ಎಕ್ಸ್ಪ್ರೆಷನ್ ಮಾಡೋದಿಲ್ಲ, ಅಂದರೆ ಯಾಕಂದರೆ ಅವರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ ಅಂತ.